ನಮಸ್ತೆ. ಎಲ್ಲ ನನ್ನ ಕರ್ನಾಟಕದ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಲ್ಲ, ನನಗೊಂದು ಡೌಟು, ಏನಕ್ಕೆ ಬಿಗ್ ಬಾಸ್ನ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ನೋಡ್ತೀರಾ? ಅಲ್ಲ, ಅದರಿಂದ ಏನು ಉಪಯೋಗ ನಿಮಗೆ? ಏನು ಸಿಗುತ್ತೆ ನಿಮಗೆ? ಹೇಳಿ. ಅದನ್ನು ನೀವು ಮಾಡ್ತಾ ಇರೋದು ತಪ್ಪಲ್ವಾ? ಏನಕ್ಕೆ ಗಿಲ್ಲಿಗೆ ಓಟ್ ಹಾಕ್ಬೇಕಂತೀರ? ಅವರಿಂದ ನಿಮಗೆ ಏನು ಉಪಯೋಗ ಇದೆ? ಏನು ಸಿಗುತ್ತೆ? ಏನಾದರೂ ಸಿಗುತ್ತಾ? ಇಷ್ಟು ತಲೆ ಕೆಡಿಸ್ಕೊಂಡು ಬಿಗ್ ಬಾಸ್ ಶೋನ ನೋಡ್ತೀರಾ? ಇಷ್ಟು ತಲೆ ಕೆಡಿಸ್ಕೊಂಡು ಗಿಲ್ಲಿಗೆ ಓಟ್ ಹಾಕಿ ಅಂತೀರಾ? ತಪ್ಪಲ್ವಾ ಇದು? ಏಕೆ? ಅಶ್ವಿನಿ ಮೇಡಮ್ ಅವ್ರು ಮಾಡ್ತಾ ಇರೋದು ತಪ್ಪಾ? ಹೆಂಗೆ ಗೊತ್ತಾಯ್ತು ನಿಮಗೆ ಅವ್ರು ಮಾಡ್ತಾ ಇರೋದು ತಪ್ಪು ಅಂತ? ಏನು ಮಾಡಿದ್ದಾರೆ ಅವರು? ಜಗಳ ಮಾಡಿದ್ದಾರೆ, ಸ್ವಲ್ಪ ಕೂಗಾಡಿದ್ದಾರೆ. ಯಾಕೆ? ಅದೆಲ್ಲ ನಿಮ್ಗೆ ಇಷ್ಟ ಆಗಲ್ವಾ? ಇಷ್ಟ ಆಗುತ್ತಲ್ಲ, ಆಗಲೇಬೇಕು. ಗಿಲ್ಲಿ ಏನು ಮಾಡಿದ್ದಾರೆ ಹೇಳಿ? ಗಿಲ್ಲಿ ಏನು ಮಾಡಿದ್ದಾರೆ? ಯಾಕೆ ನಿಮಗೆ ಗಿಲ್ಲಿ ಇಷ್ಟ ಅಂತಂದರೆ, ಗಿಲ್ಲಿ ಅವನು ಹೇಗಿದ್ದಾನೋ ಹಾಗೇನೇ ಆಡ್ಕೊಂಡು ಬಂದವನೇ. ಆಮೇಲೆ ಅವನಲ್ಲಿ ಕಲ್ಮಶ ಅನ್ನೋದಿಲ್ಲ. ಅವನು ತುಂಬ ಪ್ರಾಂಪ್ಟ್ ವ್ಯಕ್ತಿ. ಅವನ ಮನಸ್ಸಲ್ಲಿ ಏನಿದೆ ಅದನ್ನು ಟಕ್ ಅಂತ ಹೇಳ್ತಾನೆ. ಹಾಗಾಗಿ ಅದಕ್ಕೆ ಗಿಲ್ಲಿ ನಿಮ್ಗೆ ಇಷ್ಟ. ಅವ್ರಿಗೆ ಓಟ್ ಹಾಕಬೇಕು ಅನ್ನೋದು ನಿಮ್ಮ ಸರಿಯಾದ ನಿರ್ಧಾರ. ಹಾಗೆಯೇ ಒಂದು ಮನರಂಜನೆ ಶೋಗೆ ಇಷ್ಟು ತಲೆ ಕೆಡಿಸ್ಕೊಂಡು ನೀವು ಓಟ್ ಹಾಕ್ತೀರಾ. ಇನ್ನು ನಮ್ಮನ್ನು ಆಳುವಂತಹ ಜನಪ್ರತಿನಿಧಿಗಳನ್ನ, ನಾವು ಕರೆಕ್ಟಾಗಿರ್ತಕ್ಕಂಥ ವ್ಯಕ್ತಿಗಳನ್ನ, ನಮ್ಮ ಮತಗಳನ್ನು ಹಣಕ್ಕಾಗಿ, ಎಂಡಕ್ಕಾಗಿ, ಇನ್ನೊಂದಕ್ಕಾಗಿ, ಮತ್ತೊಂದಕ್ಕಾಗಲಿ ಮಾರ್ಕೊಳ್ಳೋದನ್ನು ಬಿಟ್ಟು ಇನ್ನು ಮುಂದಾದ್ರೂ ಸರಿಯಾದ ವ್ಯಕ್ತಿನ ಆರಿಸ್ಕೊಳ್ಳೋಣವ. ನಾವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಈ ಜಗತ್ತನ್ನೇ ಚೇಂಜ್ ಮಾಡ್ಬೋದು. ಇನ್ಮೇಲೆ ಯಾರೂ ಕೂಡ ಓಟನ್ನು ಹಣಕ್ಕಾಗಿ, ಹೆಂಡಕ್ಕಾಗಿ ಮಾರ್ಕೊಳ್ದೇನೆ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳಲ್ಲಿ ಯಾರು ಕರೆಕ್ಟ್ ವ್ಯಕ್ತಿ, ಯಾರು ಭ್ರಷ್ಟ ಅಲ್ಲ, ಯಾರು ಜನಕ್ಕಾಗಿ ಕೆಲಸ ಮಾಡ್ತಾರೆ ಅಂಥವ್ರನ್ನೇ ಆರಿಸುವ. ಈ ಮಾತನ್ನು ಜ್ಞಾಪಕ ಇಟ್ಕೊಳ್ಳಿ, ಇವತ್ತಿಗೆ ಮರಿಬೇಡಿ. ಈ ಗಿಲ್ಲಿ ಗೆಲ್ಲಬೇಕನ್ನೋ ಹೋರಾಟ ನಿಮ್ಮೂರಲ್ಲೂ ಒಳ್ಳೆ ಕೆಲಸಗಳಾಗಬೇಕು, ಒಳ್ಳೆ ರೀತಿ ಬದುಕಬೇಕು, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಎಲ್ಲ ಸಿಗಬೇಕು ಅನ್ನೋ ಆಶಯ ಖಂಡಿತ ನೀವು ಇಟ್ಕೊಂಡು ಒಳ್ಳೆಯ ಅಭ್ಯರ್ಥಿನ ಆರಿಸೋದ್ರ ಮೂಲಕ ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ಇನ್ನು ಮುಂದೆ ನಾವು ಭಾಗಿಯಾಗ್ತೀವಿ ಅಂತ ನಿಮಗೆ ನೀವೇ ಪಣ ತೊಟ್ಕೊಳ್ಳಿ.